ಆಂಧ್ರದ ಕರ್ನೂಲಿನ ಬಳಿ ರಾಷ್ಟ್ರೀಯ ಹೆದ್ದಾರಿ 44 ಸರ್. ಆಂಧ್ರದ ಕರ್ನೂಲಿನ ಬಳಿ ಖಾಸಗಿ ಬಸ್ ಅಗ್ನಿ ಅನಾಹುತ ಆಗಿ ಜೀವಂತವಾಗಿ ಆಂಧ್ರದ ಕರ್ನೂಲಿನಲ್ಲಿ ಖಾಸಗಿ ಬಸ್ ಬೆಂಕಿಗೆ ಆಹುತಿಯಾಗಿ ಸಜೀವವಾಗಿ ಒಬ್ಬರಲ್ಲ ಇಬ್ಬರಲ್ಲ 20 ಜನ ಮೃತರಾದರು, 20 ಜನ ಗಾಯಾಳುಗಳಾಗಿದ್ದರು. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಖಾಸಗಿ ಬಸ್ಗಳ ಪರಿಸ್ಥಿತಿ ಹೇಗಿದೆ, ನಿಜವಾಗ್ಲೂ ಕೂಡ ರೋಡ್ ಸೇಫ್ಟಿ ಮೆಜರ್ಸನ್ನು ಫಾಲೋ ಮಾಡ್ತಾರಾ ಮತ್ತು ಏನು ಪ್ರಿಕಾಷನ್ಸ್ ಮೆಜರ್ಸ್ ಏನಿದ್ದಾವೆ ಅವುಗಳೆಲ್ಲವನ್ನು ಕೂಡ ಫಾಲೋ ಮಾಡ್ತಿದ್ದಾರೆ? ಬನ್ನಿ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರಾಜ್ಯ ಕರ್ನಾಟಕ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ನಿನ್ನೆ ಆದಂಥ ಇನ್ಸಿಡೆಂಟ್ ನೋಡಿದ್ರೆ ನಿಜವಾಗ್ಲೂ ಕೂಡ ಭಯ ಆಗುತ್ತೆ, ಆತಂಕ ಆಗುತ್ತೆ ಪ್ರಯಾಣಿಕರಿಗೆ. ಸೇಫ್ಟಿ ಮೆಜರ್ಸನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿರುವಂಥ ಖಾಸಗಿ ಬಸ್ನವರು? ಮೊದಲನೇದಾಗಿ ದುಃಖ ತಕ್ತ ಕುಟುಂಬಕ್ಕೆ ನಾವು ಸಾಂತ್ವನವನ್ನು ಹೇಳಲಿಕ್ಕೆ ಬಯಸ್ತೀನಿ ಸರ್. ಈ ರೀತಿಯಾದಂಥ ಘಟನೆ ಯಾವುದೇ ಬಸ್ ಮಾಲೀಕನ ಜೀವನದಲ್ಲೂ ಆಗಬಾರ್ದು ಅನ್ನೋದು ನಾನೊಬ್ಬ ಬಸ್ ಮಾಲೀಕನಾಗಿ ಪ್ಲಸ್ ಒಂದು ಅಧ್ಯಕ್ಷನಾಗಿ ಕೂಡ ನಾನು ಕೇಳುವಂಥದ್ದು. ಇವತ್ತು ನಿನ್ನೆ ನಡೆದಂಥ ಘಟನೆ ಒಂದೇ ಅಲ್ಲ, ಕಳೆದ 2 ವಾರದಲ್ಲಿ 3 ಬಸ್ಸುಗಳು ಅಗ್ನಿಗೆ ಅವಘಡ ಆಗಿದೆ. ಒಂದರಲ್ಲಿ ಏನೋ ಅದೃಷ್ಟವಶಾತ್ತು ಅವರು ಏನೂ ಆಗಿಲ್ಲ. ಬಟ್ ಇನ್ನು 2 ವಾಹನಗಳಲ್ಲೂ ಕೂಡ ಏನು ಜೈಸಲ್ಮೇರ್ ಅಂತ ಮಾತ್ರ ನಡೆದಂಥ ಘಟನೆಯಲ್ಲಿ ಕೂಡ 20 ಜನ ಸಜೀವ ದಹನ ಆಗೋದ್ರು. ನಿನ್ನೆ ನಡೆದಂಥ ಘಟನೆಯಲ್ಲಿ ಕೂಡ 20 ಜನ ದಹನ ಆಗಿದ್ದಾರೆ. ಇದರಿಂದ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಸಾರಿಗೆ ಉದ್ಯಮಕ್ಕೆ ದೊಡ್ಡ ಮಟ್ಟದಲ್ಲೇ ಹೊಡೆತ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದು ಅವಘಡ ಅಂತ ಅನಿಸಿದ್ರೆ ಕೂಡ, ಅಪಘಾತ ಅಂತ ಅನಿಸಿದ್ರೆ ಕೂಡ, ಉದ್ಯಮದ ಮೇಲೆ ಇರ್ತಕ್ಕಂಥ ಒಂದು ಸಾರಿಗೆ ಉದ್ಯಮದ ಮೇಲೆ ಅಥವಾ ಬಸ್ಸುಗಳ ಮೇಲೆ ಇರ್ತಕ್ಕಂಥ ಎಂಟೈರ್ ಬಸ್ ಇದ್ರ ಮೇಲೆ ಇರ್ತಕ್ಕಂಥ ಒಂದು ನಂಬಿಕೆಯನ್ನು ಸಾರ್ವಜನಿಕರು ಕಳ್ಕೊತಾರೆ. ಇದು ಯಾವುದೇ ಒಂದು ಇದಾಗಿರ್ಬೋದು ಸರ್. ಈಗ ಒಬ್ಬ ಪ್ರಯಾಣಿಕನಾಗಿ ನಾನೀಗ ಪ್ರಶ್ನೆ ಮಾಡಬೇಕಾಗತ್ತೆ, ಖಾಸಗಿ ಬಸ್ಗಳು ನಿಜವಾಗ್ಲೂ ಕೂಡ ಎಷ್ಟು ಸೇಫ್ಟಿ ಮೆಜರ್ಸನ್ನು ಫಾಲೋ ಮಾಡ್ತಾ ಇದ್ದಾವೆ ಮತ್ತು ಈ ಕಾಟನ್ಗಳನ್ನೆಲ್ಲ ಹಾಕೋದಿದೆಯಲ್ಲ ಸರ್, ಅಥವಾ ಸಿಲ್ಕ್ ಬಟ್ಟೆಗಳನ್ನೆಲ್ಲ ಹಾಕೋದಿದೆಯಲ್ಲ, ಅದು ಶೋಕಾಸ್ಗೆ ರೂಲ್ಸ್ ಏನಿದೆ, ನೀವು ಏನು ಫಾಲೋ ಮಾಡ್ತಾ ಇದ್ದೀರಿ? ನೋಡಿ, ಈಗ ಸ್ಲೀಪರ್ ಅನ್ನೋವಂಥ ಬಸ್ ಬಂದಿದೆ ಸರ್. ಮೊದಲು ತಾನು ನೋಡಿರ್ಬೋದು ಸೀಟಿಂಗ್ ವೆಹಿಕಲ್ಸ್ ಮಾತ್ರ ಇತ್ತು. ಈ ಸ್ಲೀಪರ್ ಬಸ್ಸುಗಳಲ್ಲಿ ಏನಾಗುತ್ತೆ ಅಂತಂದರೆ ಕರ್ಟೈನ್ಸ್ ಇರಲೇಬೇಕು. ಕರ್ಟೈನ್ಸ್ ಇದ್ರೇ ಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಡಿಸ್ಟರ್ಬ್ ಆಗಲ್ಲ. ಇದು ಈ ಕರ್ಟನ್ಸನ್ನು ಒಂದು ಯಾವುದೋ ಒಂದು ರೀತಿಯಲ್ಲಿ ಅಲಂಕಾರಕ್ಕೋಸ್ಕರ ಬಳಸುವಂಥ ಒಂದು ಇದಿದೆಯಲ್ಲ, ಇದು ಬೇಗ ಈ ಸ್ಯಾಟಿನ್ ಕ್ಲಾತನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಬೇಗ ಬೆಂಕಿಗೆ ಆಗುತ್ತೆ ಸರ್. ನಿನ್ನೆ ನಡೆದಂಥ ಘಟನೆಯಲ್ಲಿ ಕೂಡ ಕೇಳಿಬಂದದ್ದೇನು ಅಂದರೆ ಬ್ಯಾಟ್ರಿಗಳು, ಮೊಬೈಲ್ ಫೋನ್ ಬ್ಯಾಟ್ರಿಗಳು ಬರ್ಸ್ಟ್ ಆಗಿದೆ. ಬರ್ಸ್ಟ್ ಆಗಿರೋ ಕಾರಣದಿಂದ ದೊಡ್ಡ ಮಟ್ಟದಲ್ಲಿ ಇದು ಇಮ್ಮಿಡಿಯೇಟಾಗಿ ಸ್ಪ್ರೆಡ್ ಆಗಲಿಕ್ಕೆ ಕಾರಣ ಆಯಿತು. ಮತ್ತು ಏನಾಗುತ್ತೆ ಅಂದರೆ ಸರ್, ಈ ವೆಹಿಕಲ್ ಬಾಡಿ ಬಿಲ್ಡಿಂಗ್ ಇದೆಯಲ್ಲ ಸರ್, ಬಾಡಿ ಬಿಲ್ಡಿಂಗ್ ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಯಾಕೆಂದರೆ ಬಸ್ಸಲ್ಲಿ ಇವತ್ತು ತಾವು ಯಾವುದೇ ಒಂದು ನೋಡಿ, ನಾವು ಇವಾಗ ನಾವು ಎಷ್ಟು ಲಕ್ಸುರಿಯನ್ನು ನಾವು ಕೇಳಲಿಕ್ಕೆ ಹೋಗ್ತೀವಿ, ಇವತ್ತು ಜನರಿಗೂ ಕೂಡ ಲಕ್ಸುರಿ ಬೇಕಾಗಿದೆ. ಎಷ್ಟು ಲಕ್ಸುರಿ ಹತ್ರ ಹೋಗ್ತಾ ಇದ್ದೀವಿ, ಅಷ್ಟು ನಾವು ಅಗ್ನಿಗೆ ಅವಘಡಕ್ಕೆ ಸಂಭವಿಸ್ತಾ ಇದ್ದೀವಿ ಸರ್. ರೂಲ್ಸ್ ಆ ರೀತಿ ಇಲ್ಲೇ ಇಲ್ಲ, ಲಕ್ಸುರಿ ನೀವು ಮಾಡಲೇಬೇಕು ಅಂತೇನಿಲ್ಲ, ಅದು ನಿಮಗೂ ಕೂಡ ಗೊತ್ತಿದೆ. ಪ್ಯಾಸೆಂಜರ್ ಕೇಳ್ತಾ ಇದ್ದಾರೆ ಸರ್. ಪ್ಯಾಸೆಂಜರ್ಗಳು ಇವತ್ತು ಯಾವ ಬಸ್ಸು ಹೊಸ ಬಸ್ ಇದೆ, ಯಾವ ಬಸ್ಸಲ್ಲಿ ವಿವಿಧವಾದಂಥ ಲೈಟಿಂಗ್ಗಳಿದೆ, ಹೈಟೆಕ್ ಫೆಸಿಲಿಟಿ ಇದೆ, ಇದನ್ನು ಕೇಳ್ತಾ ಇದ್ದಾರೆ. ಇದನ್ನು ನೋಡ್ಕೊಂಡು ಅವ್ರು ಹೋಗೋದ್ರಿಂದ ಏನಾಗ್ತಾ ಇದೆ ಅಂತಂದರೆ ಸರ್, ಈ ಮಾಲೀಕರು ಕೂಡ ಅವ್ರಿಗೆ ಬೇಕಾದದ್ದನ್ನು ಕೊಡ್ತೀವಿ ನಿಮಗೆ ಬೇಕಾದದ್ದನ್ನು ಕೊಡ್ತೀವಿ ಅನ್ನೋಂಥ ಹುಚ್ಚು ಆರ್ಭಟ ಇದೆಯಲ್ಲ, ಹಾಗಂತೇಳಿ ಈಗ ರೂಲ್ಸನ್ನು ಫಾಲೋ ಮಾಡ್ತಾ ಇಲ್ಲ. 100% ಸರ್, ಇವತ್ತು ರೂಲ್ಸು ಫಾಲೋ ಆಗಿಲ್ಲ. ಇದಕ್ಕೆ ನೇರ ಹೊಣೆ ಬಸ್ ಮಾಲೀಕರದಲ್ಲ, ಇದನ್ನು ನೇರ ಹೊಣೆ IMV ಆಫೀಸರ್ಸ್ದು, RTO ಇಲಾಖೆದು, ರಾಜ್ಯದ್ದು RTO ಅದಕ್ಕೆ ಇದಾಗಿರ್ಬೋದು, ಸಾರಿಗೆ ಇಲಾಖೆ ಆಗಿರ್ಬೋದು, ಕೇಂದ್ರ ಸಾರಿಗೆ ಇಲಾಖೆಗಳಾಗಿರ್ಬೋದು, ಕಣ್ಣು ಮುಚ್ಚಿಕೊಂಡು ಇವತ್ತು ತಮಗೆ ಬೇಕಾದಂಥ ರೀತಿಯಲ್ಲಿ ಇವತ್ತು ಕಾನೂನುಗಳನ್ನು ರೂಪಿಸ್ತಾ ಇದೆ. ನಿಜವಾಗಲೂ ಅದು ಟೆಕ್ನಿಕಲಿ ಮತ್ತು ಪ್ರಾಕ್ಟಿಕಲಿ ಇದು ಇಂಪ್ಲಿಮೆಂಟೇಷನ್ ಸಾಧ್ಯವಿದೆಯಾ ಅನ್ನೋವಂಥ ಒಂದು ಸಾಮಾನ್ಯ ಜ್ಞಾನ ಕೂಡ ಇವತ್ತು ಅಧಿಕಾರಿಗಳಲ್ಲಿ ಇಲ್ಲದೆ ಹೋಗ್ತಾ ಇದೆ. ನಾನು ಒಂದು ಸಣ್ಣ ಉದಾಹರಣೆಯನ್ನು ತಮಗೆ ಕೊಡ್ಲಿಕ್ಕೆ ಬಯಸ್ತೀನಿ. ಇವತ್ತು ತಾವು ಸ್ಲೀಪರ್ ಗಾಡಿಗಳನ್ನು ನೋಡಿದ್ದೀರಿ. ಸ್ಲೀಪರ್ ಗಾಡಿಗಳಲ್ಲಿ ಅವಘಡ ಆದಾಗ ಮೇಲ್ಗಡೆ ಮಲ್ಕೊಂಡಿರ್ತಕ್ಕಂಥವನು ಕೆಳಗಡೆ ಇಳಿಲಿಕ್ಕೆ ಸಾಧ್ಯ ಇದೆಯಾ? ಅಸಾಧ್ಯ. ಅಂಥ ಸ್ಲೀಪರ್ ಗಾಡಿಗಳಲ್ಲಿ ಇವತ್ತು ಸ್ಲೀಪರ್ ಕಮ್ ಸೀಟರ್ ಅಂತ ಹೇಳ್ಬಿಟ್ಟು ಇವತ್ತು ನೋಟಿಫಿಕೇಶನ್ಗಳು ಬಂದಿದೆ. ಕೆಳಗಡೆ ಸೀಟ್ ಇರುತ್ತೆ, ಮೇಲ್ಗಡೆ ಸ್ಲೀಪರ್ ಇರುತ್ತೆ. ಮೇಲ್ಗಡೆ ಇರ್ತಕ್ಕಂಥವನು ಕೆಳಗಡೆ ಇವಾಗ ಸೀಟರ್ ಇರ್ತಕ್ಕಂಥವನಿಗೆ ಇಳಿದು ಹೋಗುತ್ತಾ, ಸೀಟರಲ್ಲಿ ಇವಾಗ ಲೆಫ್ಟಲ್ಲಿ ಎಡಗಡೆ ಕೂತಿರ್ತಕ್ಕಂಥವನು ಏನೋ ಈ ರೀತಿಯಾದಂಥ ಅವಘಡಗಳು ಸಂಪರ್ಕಕ್ಕೆ ಹೊರಗಡೆ ಬರೋಕ್ಕೆ ಸಾಧ್ಯ ಇದೆಯಾ?
ಗ್ಯಾಂಗ್ವೇ ಎಷ್ಟು ಅಂದರೆ ಒಬ್ಬ ಗ್ಯಾಂಗ್ವೇ ಅಂದರೆ ಸೆಂಟ್ರಲ್ ಇರತಕ್ಕಂಥ ಪ್ಯಾಸೆಂಜರ್ ನಡೆದುಕೊಂಡು ಬರುವಂಥದ್ದು, ಒಳಗೆ ಹೋಗಬೇಕಾದ್ರೆ ಹೋಗುವಂಥ ಗ್ಯಾಂಗ್ವೇ ಎಷ್ಟು ಕಡಿದಾಗತ್ತೆ ಅನ್ನೋಂಥ ಒಂದು ಸಾಮಾನ್ಯ ಜ್ಞಾನ ಇವತ್ತು ನಮ್ಮ ಈ ಏನು ಹೊಸ ಹೊಸ ರೂಲ್ಸ್ಗಳು ಕೊಡ್ತಾ ಇದ್ದಾರಲ್ಲ ಡೆಪ್ಯೂಟಿ ಸೆಕ್ರೆಟರಿಗಳಾಗಲಿ ಸೆಕ್ರೆಟರಿಗಳಿಗಾಗಲಿ ಇದೆಯಾ? ಟೆಕ್ನಿಕಲ್ ನಾಲೆಡ್ಜ್ ಅನ್ನುವಂಥದ್ದನ್ನು ಕೇವಲ ಅವರ ಆಕರ್ಷಣೆಗೋಸ್ಕರ ಮಾಡ್ತಾ ಇದ್ದಾರಾ? ಇದನ್ನು ಅವರು ಕೂಡ ಗಮನಿಸ್ಬೇಕು ಸರ್. ಕೇವಲ ಬಸ್ ಮಾಲೀಕಂದೇ ತಪ್ಪು ಅನ್ನೋದಲ್ಲ, ನಮ್ಮ ತಪ್ಪು 10% ಇದ್ರೆ 90% ಇದಕ್ಕೆ ಕಾರಣ ಇವತ್ತು ಸಾರಿಗೆ ಅಧಿಕಾರಿಗಳು. ಮತ್ತೆ ನೀವು ಡೂಪ್ಲಿಕೇಟ್ ನಂಬರ್ಗಳನ್ನು ಮಾಡಿಕೊಂಡು ಒಂದೇ ನಂಬರ್ಗೆ 3-4 ವೆಹಿಕಲ್ಗಳನ್ನ ರನ್ ಮಾಡ್ತೀರಿ ಅನ್ನೋದು ಗಂಭೀರ ಆರೋಪ. ಏನು ಹೇಳ್ತೀರಿ ಸರ್? ಭಾಳಷ್ಟು ಕಡೆಗೆ ಈ ರೀತಿ ಆಗ್ತಾ ಇದೆ ಸರ್. ನಾನು 100ಕ್ಕೆ 100 ಜನ ಈ ಥರ ಮಾಡ್ತಾರೆ ಅನ್ನೋದು ತಪ್ಪು. ಅದರಲ್ಲೂ ಸಣ್ಣ ಮಾಲೀಕರು ಈ ರೀತಿ ಅದರಲ್ಲಿ 1, 2, 3 ಇಟ್ಕೊಂಡು 4, 5 ಇಟ್ಕೊಂಡಿರ್ತಕ್ಕಂಥವ್ನು ಮಾಡ್ತಾನೆ ಅನ್ನೋದು ಇನ್ನೂ ದೊಡ್ಡ ತಪ್ಪು. ಯಾಕೆಂದ್ರೆ ಅವ್ನು ಮಾಡೋದಕ್ಕೆ ಪಾಪ ಅವಕಾಶವೇ ಇರೋದಿಲ್ಲ, ಅವನ ಹತ್ರ ಕೆಪಾಸಿಟಿನೇ ಇಲ್ಲ. ಇದೆಲ್ಲ ದೊಡ್ಡ ವಾಹನ ಮಾಲೀಕರುಗಳು ಮಾಡ್ತಾ ಇರ್ಬೋದು. ಈ ದೊಡ್ಡ ವಾಹನ ಮಾಲೀಕರುಗಳ ಹಿಂದೆ ಇರ್ತಕ್ಕಂಥವ್ರು ಯಾರು ಸರ್? ರಾಜಕಾರಣಿಗಳಲ್ವಾ? ದೊಡ್ಡ ಮಾಲೀಕರನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಇದೇ IMV ಆಫೀಸರ್ಗಳಲ್ವಾ? ಇವ್ರಿಗೆ ತಿಂಗಳಿಗೆ ಮಂತ್ಲಿ ಎಷ್ಟು ಹೋಗುತ್ತೆ? ಮನೆಯಲ್ಲಿ ಕೂತ್ಕೊಂಡು ಎಣಿಸ್ಕೊಂತಾರಲ್ಲ, ಆಫೀಸ್ಗಳು ಕೂತ್ಕೊಂಡು ದುಡ್ಡು ತಗೊಂಡು ಬರೀ FCಗಳು ಮಾಡಿ. ನೀವು ಗಮನಕ್ಕೂ ತರಬಹುದಲ್ವಾ RTO ಅಧಿಕಾರಿಗಳ ಗಮನಕ್ಕೆ? ಖಂಡಿತ ತಂದಿದ್ದೀನಿ ಸರ್. ನಾನು ಅಧ್ಯಕ್ಷನಾದ ನಂತರ ಸುಮಾರು 50ಕ್ಕೂ ಹೆಚ್ಚು ನಾನು ಈ ರೀತಿಯಾದ ಘಟನೆಗಳನ್ನು ನಾನು ಸಾರಿಗೆ ಇಲಾಖೆಗೆ ನಾನು ಗಮನಕ್ಕೆ ತಂದಿದ್ದೀನಿ. ಡೂಪ್ಲಿಕೇಟ್ ನಂಬರ್ ಅಂತಾನೆ? ಡೂಪ್ಲಿಕೇಟ್ ನಂಬರ್ ಅಂತಲ್ಲ, ಕೆಲವು ವಾಹನಗಳಲ್ಲಿ ಬೇಡದ ವಸ್ತುಗಳು ಬರ್ತಾ ಇದೆ, ದಯವಿಟ್ಟು ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ. ಕೆಲವು ವಾಹನಗಳು ಇಲ್ಲೀಗಲ್ ಆಗಿ ರಿಜಿಸ್ಟ್ರೇಷನ್ ಆಗಿದೆ, ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ. ಕೆಲವು ವಾಹನಗಳು ಎಲ್ಲ ಹೋಗ್ಬಿಟ್ಟು ನಾಗಾಲ್ಯಾಂಡು ಏರಲ್ಲಿ ರಿಜಿಸ್ಟರ್ ಆಗಿ ಬರ್ತಾ ಇದೆ, ಅಲ್ಲಿಗೆ ವಾಹನವು ಕಡಿದಾದಂಥ ರಸ್ತೆಗಳಲ್ಲಿ ವಾಹನಗಳೇ ಸಂಚಾರಕ್ಕೆ. ಕರ್ನಾಟಕದಲ್ಲಿ ಖರೀದಿ ಆಗುತ್ತೆ, ಇಲ್ಲ ತಮಿಳುನಾಡಲ್ಲೂ ಖರೀದಿ ಆಗುತ್ತೆ, ಅದು ನಾಗಾಲ್ಯಾಂಡಿಗೆ ಅರುಣಾಚಲ್ಗೆ ಅಲ್ಲಿ ಹೋಗಿ ರಿಜಿಸ್ಟರ್ ಆಗುತ್ತೆ ಅಂದರೆ ನಿಜವಾಗ್ಲೂ ಕೂಡ ಇದೆಲ್ಲ ಸಾಧ್ಯನಾ? ಪಾಸಿಬಿಲಿಟೀಸ್ ಇದೆಯಾ? ಖಂಡಿತ ಇವೆಲ್ಲ ಇಲ್ಲಿಗಲ್ ರಿಜಿಸ್ಟ್ರೇಷನ್ಸ್. ನಾನು ಹೇಳ್ತಾ ಇದ್ದೀನಿ ಸರ್, ಒಬ್ಬ ಮಾಲೀಕನಾಗಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ಯಾಸೆಂಜರ್ ಸೇಫ್ಟಿ, ಒಬ್ಬ ಈ ದೇಶದ ಪ್ರಜೆಯಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಾಗಾಲ್ಯಾಂಡಲ್ಲಿ ಏರಲ್ಲಿ ವಾಹನಗಳು ಹೋಗೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಬಸ್ಸುಗಳಲ್ಲಿ ಟರ್ನ್ ಕೂಡ ಆಗೋದಿಲ್ಲ, ಅಂತ ಕಡೆ ಇವತ್ತು ವಾಹನಗಳು ರಿಜಿಸ್ಟರ್ ಆಗ್ತಾ ಇದೆ. ಇದರ ಬಗ್ಗೆ ನಾನು 1.5 ವರ್ಷಗಳ ಹಿಂದಿನಿಂದ ನಾನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ರಾಜ್ಯದ ತೆರಿಗೆ ನಷ್ಟ ಆಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಪ್ಯಾಸೆಂಜರ್ಗಳು ಇದರಿಂದ ತೊಂದರೆ ಇದೆ. ಯಾಕೆಂದರೆ ಇಲ್ಲಿ ಬರೀ ವಾಹನಗಳದ್ದು ಮಾತ್ರ ಅಲ್ಲ, ಈವನ್ ಡಾಕ್ಯುಮೆಂಟೇಶನ್ಸು ದಾಖಲೆಗಳು ಕೂಡ ಡೂಪ್ಲಿಕೇಶನ್ ಆಗ್ತಾ ಇದೆ. ಅಲ್ಲಿ 2010 ಇರ್ತಕ್ಕಂಥ ಮಾಡೆಲ್ ಗಾಡಿಗಳನ್ನು 16 ಆಗಿ ರಿಜಿಸ್ಟರ್ ಆಗುತ್ತೆ, 16 ಇರ್ತಕ್ಕಂಥ ವಾಹನಗಳು 20 ಆಗಿ ರಿಜಿಸ್ಟ್ರೇಷನ್ ಆಗುತ್ತೆ. ಇಲ್ಲಿಂದ NOC ತಗೊಳ್ಳುವಾಗ 16 ಇರುತ್ತೆ, ಅಲ್ಲಿ ಹೋದಾಗ 20 ಆಗಿ ಮಾಡೆಲ್ಗಳು ಬರುತ್ತೆ. ಯಾವುದೇ ವಾಹನಗಳು, ಬರೀ ವಾಹನಗಳು ಅಲ್ಲಿ ಇಲ್ಲಿಂದ ನೀವು ವಾಟ್ಸಪ್ಪಲ್ಲಿ ದಾಖಲೆಗಳನ್ನು ಕಳಿಸಿದ್ರೆ ವಾಟ್ಸಪ್ಪಲ್ಲಿ ನಿಮ್ಗೆ RC ಕಾಪಿ ಬರುತ್ತೆ, ವಾಟ್ಸಪ್ಪಲ್ಲಿ ತೆರಿಗೆ ಬರುತ್ತೆ. FC ನೀವು ಪರಿಶೀಲನೆ ಮಾಡೋದೇ ಬೇಡ, ನೀವು ವೆಹಿಕಲ್ನ ನೀವು ಅಲ್ಲಿ ಆಫೀಸ್ಗೆ ತಗೊಂಡು ಹೋಗೋದೇ ಬೇಡ, ಯಾವುದೂ ಬೇಕಾಗಿಲ್ಲ ಸರ್. ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ರಾಜ್ಯದಲ್ಲಿ. ನಿಮಗೆ ಇನ್ನೂ ಅನುಕೂಲ ಅಲ್ಲ ಸರ್ ಇದು? ಸರ್, ನನಗೆ ಒಬ್ಬ ಕಳ್ಳತನ ಮಾಡಿ ಓಡಿಸುವಂಥ ಮಾಲೀಕನಿಗೆ ಅನುಕೂಲ. ನಿಜವಾಗಲೂ ಒಬ್ಬ ರಾಜ್ಯದ ಕಾನೂನಿನ ಮೇಲೆ, ಈ ನೆಲದ ಕಾನೂನನ್ನು ಗೌರವಿಸ್ತಾ ಒಂದು ಪ್ರಜೆಗಳ ಹಿತಾಸಕ್ತಿಯನ್ನು ಬಯಸುವನಾಗಿ, ಒಬ್ಬ ಪ್ರಯಾಣಿಕರ ಹಿತಾಸಕ್ತಿಯನ್ನು ಸೇಫ್ಟಿಯನ್ನು ಬಡಿಸುವನಾಗಿ ಇದಕ್ಕೆ ನಾನು ವಿರೋಧ ಇದ್ದೀನಿ. ಸರ್, ನೀವು ಈ ರೀತಿ ಹೇಳ್ತಾ ಹೋದರೆ ನಮ್ಮ ರಾಜ್ಯದ ಪ್ರಯಾಣಿಕರು, ಜನರು ಖಾಸಗಿ ಬಸ್ಸಲ್ಲಿ ಪ್ರಯಾಣ ಮಾಡಬಾರ್ದ ಅನ್ನೋದ್ರ ಬಗ್ಗೆ ಇನ್ನೂ ಸರಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. FCಗಳನ್ನು ಕೂಡ ಮನೆಯಲ್ಲೇ ಚೆಕ್ ಮಾಡ್ತಾರೆ ಅನ್ನೋದಾದರೆ ಆ ವೆಹಿಕಲ್ ಎಷ್ಟು ಸರಿಯಾಗಿದೆ ಅಂತೇಳಿ ಹೇಗೆ ಗೊತ್ತಾಗತ್ತೆ? ಅದು ಫಿಟ್ ಆಗಿದೆ ಅಂತ ಹೇಗೆ ಗೊತ್ತಾಗತ್ತೆ? ಖಂಡಿತ ಸರ್, ಈ ಬಗ್ಗೆ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು. ರಾಜ್ಯ ಸರ್ಕಾರದ ಸಾರಿಗೆ ಇಲಾಖೆ ಕಣ್ಣು ಬಿಟ್ಟು ನೋಡಬೇಕು. ಇವತ್ತು ಒಳ್ಳೆ ಅಧಿಕಾರಿ ಬಂದಿದ್ದಾರೆ. ಇವತ್ತು ಒಂದು ಸಾರಿಗೆ ಆಯುಕ್ತರಾಗಿರ್ಬೋದು, ನಮ್ಮ ಸಾರಿಗೆ ಮಂತ್ರಿಗಳಾಗಿರ್ಬೋದು, ನಮ್ಮ ಓಂಕಾರೇಶ್ವರಿ ಮೇಡಮ್ ಎನ್ಫೋರ್ಸ್ಮೆಂಟ್ ಆಗಿರ್ಬೋದು, ಒಳ್ಳೆ ನಾಲೆಡ್ಜಬಲ್ ಪರ್ಸನ್ಸ್ ಇದ್ದಾರೆ. ಇವತ್ತು ಸಾರಿಗೆ ಕಂಪ್ಲೇಂಟ್ ಏನು ಕೊಡ್ತೀರಾ ಸರ್ ಈ ಕುರಿತಾಗಿ? ಖಂಡಿತ ನಾನು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಬಾರಿಯ ಕಂಪ್ಲೇಂಟು ನಮ್ಮ ಅಧಿಕಾರಿಗಳ ಮೇಲೆ ನಾನು ಕೊಡ್ತಾ ಇಲ್ಲ. ಈ ಬಾರಿಯ ಕಂಪ್ಲೇಂಟು ನಾವು ಕೊಡುವಂಥದ್ದು ಅರುಣಾಚಲ್ ಪ್ರದೇಶ್ ಟ್ರಾನ್ಸ್ಪೋರ್ಟ್ ಕಮಿಷನರ್, ಅರುಣಾಚಲ್ ಪ್ರದೇಶ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ನಾಗಾಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಮತ್ತು ನಾಗಾಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಮೇಲೆ ನಾನು ಇವತ್ತು ಕಂಪ್ಲೇಂಟನ್ನು ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀನಿ. ಇದನ್ನು ಕೊಡ್ತೀವಿ. ಅಲ್ಲಿನ ಅಧಿಕಾರಿಗಳ ಮೇಲೆ ನಮ್ಮ ಸಾರಿಗೆ ಇಲಾಖೆ, ನಮ್ಮ ಚೀಫ್ ಸೆಕ್ರೆಟರಿ, ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಅವರು ಕಾನೂನು ಕ್ರಮವನ್ನು ಜರುಗಿಸಬೇಕು. ದಾಖಲೆಗಳನ್ನು ನೋಡಿದಿರಾ,
ಫೋರ್ಜ್ಡ್ ದಾಖಲೆಗಳ ಮೇಲೆ ಇವರು ರಿಜಿಸ್ಟರ್ ಮಾಡ್ತಾ ಇರ್ತಕ್ಕಂಥದ್ದು, ವಾಹನಗಳನ್ನು ಇನ್ಸ್ಪೆಕ್ಷನ್ ಮಾಡಿದಿರ ಇವರು FC ಮಾಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಇನ್ಸ್ಟಿಗೇಟ್ ಮಾಡ್ತಾ ಇರ್ತಕ್ಕಂಥಾಗಿರ್ಬೋದು, ಅಬೇಟ್ಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಏಜೆಂಟ್ಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಈ ಅಧಿಕಾರಿಗಳು. ನಾಗಾಲ್ಯಾಂಡ್ ಮತ್ತು ಅರುಣಾಚಲ್ ಪ್ರದೇಶನ RTO ಅಧಿಕಾರಿಗಳು ಬೆಂಗಳೂರಿನಲ್ಲಿ ಸುಮಾರು 10 ಜನ ಏಜೆಂಟ್ಗಳನ್ನ ಸೃಷ್ಟಿ ಮಾಡಿ ಇಟ್ಕೊಂಡಿದ್ದಾರೆ. ಇವ್ರ ಮೂಲಕ ವಾಟ್ಸಪ್ಪಲ್ಲಿ ಈ ಏಜೆಂಟ್ಗಳು ಮಾತ್ರ ಕಳಿಸ್ಬೇಕು, ಬೇರೆ ಯಾರು ಕಳಿಸಿದ್ರು ಮಾಡಲ್ಲ. ಈ ಏಜೆಂಟ್ಗಳು ಕಳಿಸಿದ್ರೆ ಒಂದು ಗಾಡಿಗೆ ಕೇವಲ 18,000 ರೂಪಾಯಿ ವರ್ಷಕ್ಕಲ್ಲಿ ಟ್ಯಾಕ್ಸ್ ಬರುತ್ತೆ. ನಾವಿಲ್ಲಿ 6 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ತೀವಿ, 3 ಲಕ್ಷದಿಂದ 6 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ತೀವಿ. ಇದು ಸರ್ಕಾರದ ಗಮನಕ್ಕೆ ಬರ್ತಾ ಇಲ್ಲ. ನಮ್ಮ ಬೆಂಗಳೂರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 3,700 ವಾಹನಗಳು ಈ ರೀತಿಯಾಗಿ ನಡೀತಾ ಇದೆ. ಯಾರು ಮತ್ತು RTO ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ತುಂಬಾ ಏನು ನಿಷ್ಠಾವಂತರಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತನಾ ನಮ್ಮ ರಾಜ್ಯದಲ್ಲಿ ತಾವು ಹೇಳ್ತಾ ಇರೋದು ಸರ್. ನಾನು ಮೊಟ್ಟ ಮೊದಲನೇದಾಗಿ ನಾನು ನಿಮ್ಗೆ ಹೇಳ್ತಾ ಇರೋದೇ ಅದು ಸರ್. ಫಸ್ಟ್ ನಮ್ಮ ಅಧಿಕಾರಿಗಳು ಸರಿ ಇಲ್ಲ, ಕಾನೂನಿನ ಅಡಿಯಲ್ಲಿ ಅವರು ಪಾಲಿಸ್ತಾ ಇಲ್ಲ. ಅವರಿಗೆ ಕುಳಿತುಕೊಂಡ ಜಾಗದಲ್ಲಿ ದುಡ್ಡು ಬರಬೇಕು. ಅವರಿಗೆ ಯಾವುದೇ ರೀತಿಯಾದಂಥ ವೆಹಿಕಲ್ಲು ಯಾವ ರೀತಿಯಲ್ಲಿ ಇದ್ರೂ ಪರವಾಗಿಲ್ಲ, ಅವ್ರಿಗೆ ದುಡ್ಡು ಕೊಟ್ಟರೆ ಮನೆಯಲ್ಲಿ ಕೂತ್ಕೊಂಡು FC ರಿಜಿಸ್ಟರ್ ಮಾಡ್ಕೊಳ್ಳೋ ಸರ್ವಿಸ್. ನೀವು ಕೂಡ ಅಡ್ಜಸ್ಟ್ ಆಗಿದ್ದೀರಿ, ಅದರ ಬಲಿಪಶು ಆಗ್ತಾ ಇರೋದು ಪ್ರಯಾಣಿಕರು. 100% ಅಡ್ಜಸ್ಟ್ ಆಗಿರ್ತಕ್ಕಂಥದ್ದು ಬ್ರೋಕರ್ಗಳು ತೋಯಿಂದ. ಮಾಲೀಕರು ನೇರವಾಗಿ ಇವ್ರ ಹತ್ರಕ್ಕೆ RTO ಕಚೇರಿಗಳಿಗೆ ಹೋದ್ರೆ ಒಬ್ಬ IMV ಆಫೀಸರ್ ಮಾತಾಡೋದಿಲ್ಲ. ಒಬ್ಬ STAಗೆ ನಾವು ಒಬ್ಬ ಓನರು ಡೈರೆಕ್ಟಾಗಿ ಪರ್ಮಿಟ್ಗೆ ಹೋಗ್ತಾನೆ ಅಂದರೆ ಒಬ್ಬ ಓನರ್ಗೆ ಅವನಿಗೆ ಅಲ್ಲಿ ಎಂಟ್ರಿ ಇರಲಿ, ಅವನು ಪಾಪ ಡೋರ್ ಓಪನ್ ಮಾಡಿ ಒಳಗಡೆ ಹೋಗಿ ಕೂತ್ಕೊಂಡು ಮಾತಾಡ್ಸೋದು ಇಲ್ಲ. ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಸಾರಿಗೆ ಇಲಾಖೆಯಲ್ಲಿ ನಿರ್ಮಾಣ ಆಗಿದೆ ಸರ್. ಅಂದ್ರೆ ಇನ್ನಷ್ಟು ಅನಾಹುತಗಳಾಗಬೇಕು, ಇನ್ನಷ್ಟು ಸಾವುಗಳಾಗಬೇಕು, ಅದನ್ನ ನೀವು ಕಣ್ಣಾರೆ ನೋಡಬೇಕು. ನಾವು ನೋಡ್ತಾ ನಿಲ್ಲಲ್ಲ ಸರ್. ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಇಂದಿನಿಂದ 2022ರಿಂದ ಹೋರಾಟ ಮಾಡ್ಕೊಂಡ್ ಬಂದಿದೆ. ಅದು ಭ್ರಷ್ಟಾಚಾರದ ವಿರುದ್ಧ ಆಗಿರ್ಬೋದು, ಇಲ್ಲಿಗಲ್ ರಿಜಿಸ್ಟ್ರೇಷನ್ಸ್ ಆಗಿರ್ಬೋದು, ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಆಗ್ತಾ ಇರ್ತಕ್ಕಂಥ ತೊಂದರೆ ಬಗ್ಗೆ ನಷ್ಟ ಆಗಿರ್ಬೋದು, ರೋಡ್ ಸೇಫ್ಟಿ ವಿಚಾರದಲ್ಲಾಗಿರ್ಬೋದು, ಹಲವು ಪತ್ರಗಳನ್ನು ರಾಜ್ಯ ಸರ್ಕಾರಕ್ಕೆ ಬರ್ತಿದ್ದೀವಿ, ಹಲವು ಪತ್ರಗಳನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಬರ್ತಿದ್ದೀವಿ. ಸರ್, ನೀವೇ ಹೇಳ್ತಾ ಇದ್ದೀರಿ ಭ್ರಷ್ಟಾಚಾರದಲ್ಲಿ ಅನಿವಾರ್ಯ ನಾವು ಭಾಗಿಯಾಗಬೇಕಾಗತ್ತೆ ಅಂತೇಳಿ. ಈ ರೀತಿ ಆದರೆ ನೀವು ಫಿಟ್ನೆಸ್ ಸರ್ಟಿಫಿಕೇಟ್ಗಳು, ವೆಹಿಕಲ್ ಚೆನ್ನಾಗಿಲ್ಲದೆ ಇರೋ ಫಿಟ್ನೆಸ್ ಸರ್ಟಿಫಿಕೇಟ್ಗಳನ್ನು ನೀವು ಮಾಡ್ಕೊಂಡು ರನ್ ಮಾಡ್ತೀರಿ ಅನ್ನೋದಾದರೆ ಪ್ರಯಾಣಿಕರಿಗೆ ಏನು ಸರ್, ಏನು ಭರವಸೆ ಕೊಡ್ತೀರಿ ನೀವು? ಸರ್, ಇದನ್ನ ಮೊಟ್ಟ ಮೊದಲನೇದಾಗಿ ಕಡಿತಗೊಳಿಸಬೇಕಾಗಿರ್ತಕ್ಕಂಥದ್ದು, ಕ್ರಮ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಮಾನ್ಯ ಆಯುಕ್ತರು. ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೋಬೇಕು. ಈಗ ಆಲ್ರೆಡಿ ಇವಾಗ ಬಂದಿರತಕ್ಕಂಥ ನಮ್ಮ ಆಯುಕ್ತರು, ತಮಗೆ ಗೊತ್ತೋ ಇದೆಯೋ ಗೊತ್ತಿಲ್ಲ, ತಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ, ನಮ್ಮ ಕಂಪ್ಲೇಂಟ್ಗಳ ಮೇಲೆ ಸುಮಾರು 24 ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಇದು ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ಒಂದು. ಮತ್ತೇನೋ ಸರ್, ಏನಾದರೂ ಈ ಕುರಿತಾಗಿ ಗಂಭೀರವಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿ ಏನಾದ್ರು ಕಂಪ್ಲೇಂಟ್ ಕೊಡೋ ಯೋಚನೆ ಇದೆಯಾ ಸರ್? ಸರ್, ಈಗ ಆಲ್ರೆಡಿ ಕಂಪ್ಲೇಂಟ್ ರೆಡಿ ಮಾಡಿದ್ದೀವಿ. ನಾಗಾಲ್ಯಾಂಡು ಯಾರ ವಿರುದ್ಧನೂ ಕೊಡ್ತೀವಿ. ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಅವ್ಯವಹಾರಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆನೂ ಕೊಡ್ತೀವಿ. ಇವರೇನಾದರೂ ಕ್ರಮ ತೆಗೆದುಕೊಳ್ಳಿಲ್ಲ ಅಂತಂದ್ರೆ CS ನಾವು ಚೀಫ್ ಸೆಕ್ರೆಟರಿಗೂ ಕೊಡ್ತಾ ಇದೀವಿ. ನಿಮ್ಮವರು ಕೂಡ ಕೆಲವರು ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ, ಅದ್ರ ಬಗ್ಗೆನೂ ಕೂಡ ಏನಾದರೂ ಗಮನಕ್ಕೆ ತರ್ತೀರಾ? ಖಂಡಿತ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ಯಾರು ಕಾನೂನಾತ್ಮಕವಾಗಿ ಕಾನೂನಿನ ಅಡಿಯಲ್ಲಿ ನಮ್ಮ ಬಸ್ ಮಾಲೀಕರ ಸಂಘದಲ್ಲಿ ಮೆಂಬರ್ಗಳಿದ್ದಾರೆ, ಅವ್ರನ್ನೆಲ್ಲರನ್ನೂ ಕರಿತಾ ಇದ್ದೀವಿ. ಅವ್ರನ್ನ ಮಾತ್ರ ನಾವು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀವಿ. ಆಲ್ರೆಡಿ ಇವಾಗ ವಾಟ್ಸಪ್ಗಳ ಮೂಲಕ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಕಾನೂನು ಅಡಿಯಲ್ಲೇ ಸಂಚಾರವನ್ನು ಕೊಡಬೇಕು ಅನ್ನೋಂಥದ್ದು. ಈಗ ಇದಕ್ಕೆ ನಿಜವಾಗಲೂ ಚಾಲನೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳಾಗಿದ್ದಾರೆ, ಸಾರಿಗೆ ಇಲಾಖೆ ಆಗಿದೆ. ಅದು ಮತ್ತು ರಾಜ್ಯ ಸರ್ಕಾರ ಕ್ರಮ ತಗೋಬೇಕು ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ ಸರ್. ಇದು ರಾಜ್ಯ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಅಂತ ನಟರಾಜ್ ಶರ್ಮಾ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18.